ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ನಾವು ನಮ್ಮ ಮನೆಯಲ್ಲಿ ಯಾವ ಥರ ದೇವ್ರ ಪೂಜೆ ಮಾಡ್ತೀರಿ, ನಾವು ಹೇಗೆ ದೇವ್ರಿಗೆ ರೆಡಿ ಮಾಡ್ತೀರಿ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟು ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಒರೆಸ್ತಾ ಇದ್ದೀನಿ ದೇವ್ರ ಮನೇನ. ಇದಾದಮೇಲೆ ನಾನು ದೇವ್ರ ಸಾಮಾನು ತೊಳೆಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ದೇವ್ರ ಸಾಮಾನು ತೆಗೆದಿಟ್ಟಿದ್ದೀನಿ. ಇವಾಗ ಕ್ಲೀನ್ ಮಾಡಬೇಕು ಅಂತ. ನೀವಲ್ಲಿ ನೋಡ್ತಾ ಇರ್ಬೋದು, ವಿಗ್ರಹಗಳು ಎರಡಿದೆ. ಆ ವಿಗ್ರಹನ ನಾನು ಹಿಂಗೆ ಕ್ಲೀನ್ ಮಾಡ್ತೀನಿ, ಮತ್ತು ಎಲ್ಲ ಬೆಳ್ಳಿ ಸಾಮಾನುಗಳನ್ನ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ಮನೆ ಬಾಗಿಲು ಇರುತ್ತಲ್ವ, ಹೊಸಲು ಅಂತಾರಲ್ಲ, ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹೊಸಲು ಎಲ್ಲ ನೀಟಾದಮೇಲೆ ಇವಾಗ ನಾನು ದೇವ್ರ ಸಾಮಾನು ಬೆಳಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ವಿಗ್ರಹಕ್ಕೆ ನಾನು ಫಸ್ಟು ಪೀತಾಂಬರಿ ಬರುತ್ತಲ್ಲ, ಆ ಪೀತಾಂಬರಿನ ಹಚ್ಚಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಹುಣಸೆ ಹಣ್ಣಿನ ಹುಳಿನ ನಾನು ಆ ದೇವ್ರಿಗೆ ಹಚ್ಚಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟಿರ್ತಿದ್ದೆ. ಅದಾದಮೇಲೆ ಆ ಪೀತಾಂಬರಿನ ತೊಗೊಂಡು ನಾನು ದೇವ್ರನ್ನೆಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ, ದೇವ್ರನ್ನ ಬೆಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ನಾನು ಆಚೆ ಈಚೆ ಒಳಗಡೆ ನೀಟಾಗೆಲ್ಲ ಹಾಕಿ ಆ ಹುಣಸೆಹಣ್ಣು ಹುಳಿ ಮೇಲೇ ನಾನು ನೀಟಾಗಿ ಹಚ್ಕೊಂಡಿದ್ದೀನಿ. ಈಗ ನಾನು ಅದೇ ಕೈ ತೊಳೆದುಬಿಟ್ಟು ನಾನು ಅದನ್ನು ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ನಾನು ಕಳಶ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ ಯೂಸ್ ಮಾಡೋ ಅಂಥ ಕಳಶನ ಹಿಂಗೆ ಬೆಳಗ್ತಾ ಇದ್ದೀನಿ ನೋಡಿ. ಸಬೀನ ಇರುತ್ತಲ್ಲ, ಆ ಸಬೀನನ ನೀಟಾಗಿ ಪೂರ್ತಿ ಸ್ಪ್ರೆಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಬರೀ ಕೈಯಲ್ಲೇ ಬೆಳಗ್ತಾ ಇದ್ದೀನಿ. ಯಾವುದೋ ನಾರಾಗಲಿ ಅಥವಾ ತೆಂಗಿನ ನಾರಾಗಲಿ ಆ ಥರ ಯಾವುದೂ ತೊಗೊಂಡಿಲ್ಲ ನಾನು. ನಮ್ಮ ಕೈಯಲ್ಲೇ ನೀಟಾಗಿ ಬೆಳಗ್ಬೋದು. ಇದು ನಮ್ಮ ಮನೇನಲ್ಲಿ ನಾವು ಇಷ್ಟು ವರ್ಷದಿಂದ ಹೀಗೆ ಮಾಡ್ಕೊಂಡು ಬಂದಿರೋದು. ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಈ ಟಿಪ್ಸ್ನ. ಅದು ಕೈಯಲ್ಲಿ ಬೆಳಗೋದ್ರಿಂದ ಒಂಚೂರು ಸ್ಕ್ರ್ಯಾಚ್ ಕೂಡ ಆಗೋಲ್ಲ, ಬೇಗನೂ ಆಗತ್ತೆ. ಕೈಯಲ್ಲಿ ಬೆಳಗಿದ್ದಾದಮೇಲೆ ನಾನು ಅದನ್ನು ನೀರಲ್ಲಿ ತೊಳೆದ್ಬಿಟ್ಟು, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನೀರಲ್ಲಿ ತೊಳೆದಿದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಇನ್ನೂ ಬೆಳ್ಳಗಾಗಬೇಕು ಅಂತ ಅಂದರೆ ಜಸ್ಟ್ ಟೂತ್ ಪೌಡರ್ ಇರುತ್ತೆ ಅಲ್ಲ, ಟೂತ್ ಪೇಸ್ಟ್ ಅಲ್ಲ, ಟೂತ್ ಪೌಡರ್ನ ತೊಗೊಂಡು ಅದೇ ಥರ ಸ್ಪ್ರೆಡ್ ಮಾಡಿ, ನಾನು ಹೆಂಗೆ ಸಬೀನಲ್ಲಿ ಬೆಳಗೋದ್ನೋ ಅದೇ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಟೂತ್ ಪೌಡರಲ್ಲೂ ಕೂಡ ಬೆಳಗ್ತಾ ಇದ್ದೀನಿ ನೋಡಿ. ಅದು ಒಂಥರ ಕಪ್ಪಗೆ ಬಂದುಬಿಡತ್ತೆ. ಅದು ಏನೇ ಕೊಳೆ ಇದ್ರೂ ತುಂಬ ಒಂಥರ ಪಾಲಿಷ್ ಆಗೋ ಥರ ಆಗಿಬಿಡತ್ತೆ. ಅದನ್ನು ನೋಡ್ತಾ ಇದ್ದೀರಲ್ಲ, ನೀಟಾಗಿ ನಾನು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟ್ ಇದ್ದಾಗಿಂದ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ನೀಟಾಗಿ ತೊಳೆದಿದ್ದಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಫಸ್ಟಿಗೂ ಇವಾಗೂ ಅದು ಟೂತ್ ಪೌಡರ್ ಹಾಕಿದ ಮೇಲೇ ಇನ್ನೂ ಚೆನ್ನಾಗಿ ಬೆಳ್ಳಗಾಗ್ಬಿಡುತ್ತೆ, ಅದೊಂಥರ ಪಾಲಿಶ್ ಥರ. ಅದೇ ಥರ ನಾನು ಈ ಎಲ್ಲ ದೇವ್ರ ಸಾಮಾನುಗಳನ್ನೂ ಅದೇ ಥರನೇ ಬೆಳಗಿದ್ದೀನಿ ನೋಡಿ. ಫಸ್ಟಿಗೆ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾದಮೇಲೆ ನಾನು ಹೆಂಗೆ ಇವಾಗ ದೇವ್ರ ಸಾಮಾನು ಬೆಳಗಿಟ್ಟಿರೋದನ್ನೆಲ್ಲ ನೀಟಾಗಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಡ್ರೈ ಕ್ಲಾತ್ನ ತಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ಅದು ಚುಕ್ಕಿ ಇರಬಾರ್ದು. ಇವನ್ ನನ್ನ ಕೈ ಕೂಡ ನೀಟಾಗಿ ಡ್ರೈ ಆಗಿರಬೇಕು, ಮತ್ತು ಆ ಬಟ್ಟೆ ಕೂಡ ಡ್ರೈ ಆಗಿರಬೇಕು. ಆ ಥರ ನಾವು ಪೂರ್ತಿ ಎಲ್ಲ ಸಾಮಾನುಗಳನ್ನೂ ಅದೇ ಥರನೇ ಒರೆಸ್ಕೊಂಬಿಡ್ತೀನಿ, ಫುಲ್ ಡ್ರೈ ಥರ ಒರೆಸ್ಕೊಂಬಿಡ್ತೀನಿ. ಆಮೇಲೆ ನಾನು ದೇವ್ರಿಗೆ ರೆಡಿ ಮಾಡೋದು. ಮುಂಚೆನೇ ಮಾಡಿಬಿಟ್ರೆ ಅದೊಂಥರ ಕಲೆ ನಿಂತ್ಕೊಂಡ್ಬಿಡುತ್ತೆ. ಆ ಮಾರ್ಕು ಎಲ್ಲೆಲ್ಲಿ ಒಣಗಿರಲ್ಲ ನೀರು, ಅದೇ ಥರನೇ ಕಲೆ ಆಗಿಬಿಡತ್ತೆ. ಸೊ ನೀಟಾಗಿ ನಾನು ಒರೆಸ್ಕೊಂಡಿದ್ದಾದಮೇಲೆ ನಾನಿವಾಗ ದೇವ್ರಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ನೋಡಿ, ಆ ವಿಗ್ರಹ ಕೂಡ ಒರೆಸ್ಬೇಕು ನಾವು ಹಿತ್ತಾಳೆದು ಅಂತಾರಲ್ವ, ಆ ಥರ ಆ ವಿಗ್ರಹನೂ ನಾವು ನೀಟಾಗಿ ಒರೆಸ್ಕೊಂಬಿಟ್ರೆ ಅದು ಯಾವಾಗೂ ಬೆಳ್ಳಗೆ ಇರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ನಾವು. ಎಲ್ಲ ದೇವ್ರ ಸಾಮಾನುಗಳನ್ನ ಈ ಥರ ಒರೆಸಿದ್ದಾದಮೇಲೆ ನಾನೀಗ ದೇವ್ರಿಗೆ ರೆಡಿ ಮಾಡೋದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಒಂದು ಕಪ್ಪಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಆ ಹಾಲಿಗೆ ನೋಡಿ ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಧ ಥರ ರೆಡಿ ಮಾಡ್ಕೊಳ್ಳೋದಕ್ಕೆ, ಒಂಥರ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅರಿಶಿನ ನಾನು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೋಬೇಕು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನಿಮಗೆ, ತೆಳುವಾಗಿ ಸ್ವಲ್ಪ ಗಟ್ಟಿಯಾಗಿ, ಒಂಚೂರು ತೆಳುವಾಗಿದ್ರೂ ಚೆನ್ನಾಗಿರುತ್ತೆ ಅದು ಹಚ್ಚಲಿಕ್ಕೆ. ಆ ಥರ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಆ ಥರ ಪೇಸ್ಟ್ ಥರ ಮಾಡಿಕೊಂಡು ಆ ಪೇಸ್ಟನ್ನ ನೀವು ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಬಳಸಿದ್ರೆ ಚೆನ್ನಾಗಿರುತ್ತೆ.
ಹೆಂಗೆ ನಿಮ್ಮ ಮನೆಯಲ್ಲಿ ನೀವು ಅಲಂಕಾರ ಮಾಡ್ತಿರೋ ಎಲ್ಲೆಲ್ಲಿ ಕುಂಕುಮ ಇಡ್ತಿರೋ ಆ ಥರ ಆ ಪೇಸ್ಟ್ನ ಹಚ್ಚಿ ಇಡೋದ್ರಿಂದ ಬೀಳಲ್ಲ, ಅಂದರೆ ಅದು ಒಟ್ಟೊಟ್ಟು ಥರ ಬೀಳೋದಿಲ್ಲ. ಅದು ಹಂಗೆ ಇನ್ನೊಂದು ಸರಿ ನೀವು ದೇವ್ರ ಸಾಮಾನು ತೊಳೆಯೋವರೆಗೂ ಹಾಗೆ ಇರುತ್ತೆ. ಆ ಥರ ಗಂಧ ಇಟ್ಟದಾದ ಮೇಲೆ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಅದರ ಮೇಲೆ ಕುಂಕುಮನ ಹಚ್ತಾಯಿದ್ದೀನಿ. ಕುಂಕುಮ ಹಚ್ಚೋದ್ರಿಂದ ನಿಮ್ಗೆ ಏನಾಗುತ್ತೆ, ಇನ್ನು ಲುಕ್ಕಾಗಿ ಕಾಣುತ್ತೆ ಬ್ರೈಟಾಗಿ. ಪ್ಲಸ್ ಅದು ಹೀರ್ಕೊಳ್ಳುತ್ತೆ ಅದನ್ನು, ಸೊ ಬೀಳೋದಿಲ್ಲ, ಅದು ಹೀರ್ಕೊಳ್ಳುತ್ತೆ. ಅವಾಗ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ. ಅದಾದಮೇಲೆ ನಾನು ನಿಮಗೆ ಕಳಶನ ನಮ್ಮ ಮನೇಲಿ ನಾನು ಹೆಂಗೆ ರೆಡಿ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಮ್ಮದು ಒಂದು ಕೆತ್ತನೆ ಥರ ಇದೆ ನೋಡಿ, ಒಂಥರ ಮೂರ್ತಿ ಥರ ಇದೆಯಲ್ಲ ಲಕ್ಷ್ಮೀ ದೇವರು, ಅದ್ರ ಮೇಲೆ ಫಸ್ಟು ನಾನು ಕುಂಕುಮ ಇಟ್ಟು ಅರಿಶಿನ ಇಟ್ಟು ಕುಂಕುಮ ಇಡ್ತಾಯಿದ್ದೀನಿ. ಇವಾಗ ಅದ್ರ ನೇರವಾಗಿ ನಾನು ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಅರಿಶಿನ ಇಟ್ಟು ಅದ್ರ ಮೇಲೆ ಕುಂಕುಮ ಬಳಿತಾ ಇದ್ದೀನಿ. ಗಂಧ ಇಟ್ಬಿಟ್ಟು ಕುಂಕುಮನ ಬಳಿತಾ ಇದ್ದೀನಿ. ಸೊ ಅದಕ್ಕೆ ನೇರವಾಗಿದ್ದರೆ ನಾವು ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದೇ ಥರನೇ ನಾನು ಪ್ರತಿ ವಾರನೂ ನಾನು ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ತುಂಬ ಲುಕ್ಕಾಗಿರುತ್ತೆ. ಫೈನಲಾಗಿ ಹೆಂಗೆ ಬರುತ್ತೆ ಅಂತ ನೀವು ವಾಚ್ ಮಾಡಿ ನೋಡಿ. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗ್ದಿರ ನೀಟಾಗಿ ರೌಂಡಾಗಿ ನಾನು ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಗಂಧ ಪೇಸ್ಟ್ ಮಾಡಿ ರೆಡಿ ಮಾಡಿದ್ವಲ್ಲ ಅರಿಶಿನ ಹಾಕಿ, ಅದನ್ನು ನಾನು ಆ ಕುಂಕುಮದಿಂದ ರೌಂಡಾಗಿ ಯು ಶೇಪಲ್ಲಿ ನೋಡ್ತಾಯಿರಿ, ಆ ಯು ಶೇಪಲ್ಲಿ ನೀಟಾಗಿ ನಾನು ತೆಗ್ದು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ನೀಟಾಗಿ ಯು ಶೇಪಲ್ಲಿ ಬಳಿತೀನಿ ಫಸ್ಟು ನಾನು. ಅದಾದಮೇಲೆ ಎಲ್ಲಾದರೂ ಆಚೆ ಈಚೆ ಬಂದರೂ ಕೂಡ ನಾವು ಈಸಿಯಾಗಿ ಕ್ಲೀನ್ ಮಾಡ್ಬೋದು, ಅದನ್ನು ತೆಗೆದುಬಿಡ್ಬೋದು. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್. ಕೆಲವರೆಲ್ಲ ಒಂದು ಸರಿ ಮೇಲಿಟ್ಟು ಒಂದು ಕುಂಕುಮ ಕೆಳಗಡೆ ಒಂದು ಅರಿಶಿನ ಇಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ನಾವು ಇದೇ ಥರನೇ ಇಡೋದು. ಅದು ಫೈನಲಾಗಿ ಬರೋ ಥರ ನೀವು ನೋಡಿದ್ರೆ ಅದು ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ಇವಾಗ ಯು ಶೇಪ್ ಬರೆದೆ ನಾನು. ಅದಾದಮೇಲೆ ಡ್ರೈ ಅರಿಶಿನ ಬರುತ್ತಲ್ವ, ಪೇಸ್ಟ್ ಮಾಡಿರೋದಲ್ಲ, ತಿರುಗಿ ಡ್ರೈ ಅರಿಶಿನ ಬರುತ್ತಲ್ಲ, ಅದನ್ನು ನಾವು ಹಾಕಿರೋ ಅರಿಶಿನದ ಪೇಸ್ಟ್ ಮೇಲೆ ನಾನು ಹಚ್ತಾ ಇದ್ದೀನಿ. ಡ್ರೈ ಅರಿಶಿನ ನೀವು ಯಾವ ಥರ ನೀವು ಹಚ್ಚಿದ್ರೋ ಮೊದಲು ಅದ್ರ ಮೇಲೇ ನೀಟಾಗಿ ಬೇಗ ಹಚ್ಚಿಬಿಟ್ರೆ ಅದು ಡ್ರೈ ಆಗಲ್ಲ. ಡ್ರೈ ಆಗೋಕ್ಕೆ ಮುಂಚೆನೇ ನಾವು ಡ್ರೈ ಅರಿಶಿನ ಹಚ್ಚಬೇಕು. ಆವಾಗ ನಿಮಗೆ ಅದು ಹೀರ್ಕೊಂಡು ಅದು ಕೂಡ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಬಿದ್ದೋಗಲ್ಲ. ಅದೇ ನೀವು ಹಾಲು ಬದಲಾಗಿ ನೀರಲ್ಲಿ ಅರಿಶಿನ ಕಲಿಸ್ಕೊಂಡು ಗಂಧ ರೆಡಿ ಮಾಡ್ಕೊತೀನಿ ಅಂದರೆ ನೀವು ಇಡೋ ಅಷ್ಟರಲ್ಲೇ ಅದು ಬಿಟ್ಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಹಾಲಲ್ಲಿ ಕಲಿಸ್ಕೊಂಡು ಮಾಡೋದ್ರಿಂದ ಅದು ಗ್ರಿಪ್ಪಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಲುಕ್ಕಾಗೂ ಇರುತ್ತೆ. ನೀರಲ್ಲಿ ಕಲಸಿ ನೋಡಿ, ಇದನ್ನು ಮಾಡಿನೂ ನೋಡಿ, ಲುಕ್ಕಾಗಿರುತ್ತೆ ಇದು ನೋಡಿ. ಯು ಶೇಪಲ್ಲಿ ನೀಟಾಗಿ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾಸ್ ಇರೋದನ್ನೆಲ್ಲನೂ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಒಂದು ಕಿರುಪೆಟ್ಟಲ್ಲಿ ನಾನು ತೆಗಿತಾಯಿದ್ದೀನಿ ನೋಡಿ. ನಾವು ಹೆಂಗೆ ಒಣಗೋಕ್ಕೆ ಮುಂಚೆನೇ ನಾವು ಈ ಥರ ಮಾಡಿಬಿಟ್ರೆ ನಾವು ಯಾವ ಶೇಪಿಗೆ ಬೇಕಾದರೂ ನಾವು ನೀಟಾಗಿ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಲುಕ್ಕಾಗಿ ನೋಡಿ. ಅದಾದಮೇಲೆ ನಾನು ಎಲ್ಲ ದೇವ್ರ ಸಾಮಾನಿಗೂ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸಿ ಆರತಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿದ್ರಲ್ಲ ಯಾವ ಥರ ನಾನು ರೆಡಿ ಮಾಡಿ ಪೂಜೆನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತ. ನಮ್ಮ ಮನೆಯಲ್ಲಿ ಇದೇ ಥರ ನಾನು ರೆಡಿ ಮಾಡೋದು ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ನನ್ನ ಮುಂದಿನ ವೀಡಿಯೋಗಳಿಗೆಲ್ಲ ನೀವು ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಹೆಂಗೆ ಮಾಡ್ತೀರಿ, ಪೂಜೆ ಆಗಲಿ ಕುಕ್ಕಿಂಗ್ ಆಗಲಿ ಎಲ್ಲನೂ ನಾನು ತೋರಿಸ್ತಾ ಹೋಗ್ತೀನಿ. ನನಗೂ ನೀವು ಸಪೋರ್ಟ್ ಮಾಡ್ತಾ ಹೋಗಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಆಲ್. ಬಾಯ್.